ಮೊನ್ನೆ ಅಂದರೆ ಡಿಸೆಂಬರ್ 2ರಂದು ವಿಶೇಷ ಕಾರ್ಯವೊಂದರ ನಿಮಿತ್ತ ಅಂಕೋಲಾದ ಶ್ರೀ ಲಕ್ಷ್ಮೀನಾರಾಯಣ ಮಹಾಮಾಯ ದೇವಸ್ಥಾನಕ್ಕೆ ಹೋಗಿದ್ದ ಕಾರ್ಯ ಪೂರ್ಣಗೊಳ್ಳಲು ಕಾಲಾವಕಾಶ ಇದ್ದಿತ್ತು. ಆದ್ದರಿಂದ ದೇವರಿಗೆ ನಮಿಸಿ ದೇವದರ್ಶನ ಸರಣಿಯ ಮುಂದಿನ ಸಂಚಿಕೆಯ ಆಶಯದೊಂದಿಗೆ ಕ್ಯಾಮರಾವನ್ನು ಹೆಗಲ ಮೇಲೇರಿಸಿಕೊಂಡು ನನ್ನ ಪ್ರಯಾಣವನ್ನು ಆರಂಭಿಸಿದೆ. ಅಂದಹಾಗೆ ಅಂಕೋಲಾದ ಶ್ರೀ ಲಕ್ಷ್ಮೀನಾರಾಯಣ ಮಹಾಮಾಯ ದೇವಾಲಯದ ಕುರಿತು ಈ ಹಿಂದಿನ ವಿಡಿಯೋದಲ್ಲಿ ನಿಮಗೆ ಹೇಳಿದ್ದೇನೆ. ಆ ವಿಡಿಯೋಗಳ ಲಿಂಕ್ ಅನ್ನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಡ್ತಾ ಇದ್ದೇನೆ, ನೀವು ಅದನ್ನು ಕೂಡ ನೋಡಬಹುದು. ಇನ್ನು ಕ್ಯಾಮರಾ ಹಿಡಿದುಕೊಂಡು ಹೊರಟವನು ಕ್ರಮವಾಗಿ ಆರ್ಯದುರ್ಗ ಹಾಗೂ ಕುಂಡೋದರಿಯ ಸನ್ನಿಧಾನವನ್ನು ತಲುಪಿ ದೇವರಿಗೆ ನಮಿಸಿ ಆಶೀರ್ವಾದ ಪಡೆದು ನಂತರ ಅಲ್ಲಿಂದ ಮತ್ತೆ ಪ್ರಯಾಣವನ್ನು ಆರಂಭಿಸಿದವನು ಬಂದು ತಲುಪಿದ್ದು ಶ್ರೀ ವೀರವಿಠಲ ಮಠ ಅಂಕೋಲಾಕ್ಕೆ. ಅಂದಹಾಗೆ ಈ ಮೂರೂ ದೇವಾಲಯಗಳು ಸಹ ಶ್ರೀ ಲಕ್ಷ್ಮೀನಾರಾಯಣ ಮಹಾಮಾಯ ದೇವಸ್ಥಾನದಿಂದ ಕೆಲವೇ ನಿಮಿಷಗಳ ಅಂತರದಲ್ಲಿವೆ. ನೀವು ಬಹಳ ಆರಾಮಾಗಿ ನಡೆದುಕೊಂಡು ಬೇಕಾದರೂ ಅಲ್ಲಿಗೆ ತಲುಪಬಹುದು. ಇನ್ನು ಆ ದಿನ ಅಂದರೆ ಡಿಸೆಂಬರ್ 2ರ ಮಾರ್ಗಶಿರ ಶುದ್ಧ ಪಾಡ್ಯದಂದು ಶ್ರೀಮದ್ ರಮಾಕಾಂತ ತೀರ್ಥ ಶ್ರೀಪಾದಂಗಳರವರ ಪುಣ್ಯತಿಥಿ ಆಗಿದ್ದಿತ್ತು. ಅತ್ಯಂತ ಶ್ರದ್ಧೆಯಿಂದ ಅಂದು ಈ ಪುಣ್ಯತಿಥಿಯನ್ನು ಆಚರಿಸಲಾಗುತ್ತಿತ್ತು. ಇದರ ಬಗ್ಗೆ ಇದೇ ವಿಡಿಯೋದಲ್ಲಿ ಮುಂದೆ ನಿಮಗೆ ಹೇಳಲಿಕ್ಕಿದ್ದೇನೆ ನಾನು. ಇನ್ನು ಈಗ ವಿಷಯಕ್ಕೆ ಬರೋಣ. ಅಂಕೋಲದಲ್ಲಿ ಇರುವಂತಹ ಈ ವೀರವಿಠಲ ಮಠವು ಗೋವಾದ ಪರ್ತಗಾಳಿ ಮಠದ ಶಾಖಾ ಮಠವಾಗಿದ್ದು ಇದು ಸರಿಸುಮಾರು 350ಕ್ಕೂ ಹೆಚ್ಚು ವರ್ಷದ ಸಮೃದ್ಧ ಇತಿಹಾಸವನ್ನು ಹೊಂದಿದೆ. ಲಭ್ಯ ಮೂಲಗಳಿಂದ ದೊರೆತ ಮಾಹಿತಿಯನ್ನು ಆಧರಿಸಿ ಹೇಳುವುದಾದಲ್ಲಿ ಪರ್ತಗಾಳಿ ಮಠ ಪರಂಪರೆಯ 6ನೇ ಯತಿವರ್ಯರಾದಂತಹ ಶ್ರೀಮದ್ ರಾಮಚಂದ್ರ ತೀರ್ಥ ಶ್ರೀಪಾದ ವಡೇರ ಸ್ವಾಮೀಜಿ ಅವರಿಂದ ಈ ಒಂದು ಶಾಖಾ ಮಠದ ಸ್ಥಾಪನೆಯಾಯಿತು ಎಂದು ತಿಳಿದು ಬರುತ್ತದೆ. ಇನ್ನು ಶ್ರೀಮಠದ ದೇವತಾ ಮಂಡನದಲ್ಲಿ ಪ್ರಧಾನ ಬಿಂಬ ವೀರವಿಠಲ ದೇವರದ್ದು. 3 ಅಂತಸ್ತುಗಳಿರುವ ಈ ಮಂಡನದಲ್ಲಿ ಮೇಲ್ಭಾಗದಲ್ಲಿ ಅಂದರೆ ಮೇಲಿನ ಅಂತಸ್ತಿನಲ್ಲಿ ಬಲಕ್ಕೆ ಸಾಲಿಗ್ರಾಮ ರೂಪಿ ವೆಂಕಟೇಶ ದೇವರ, ಮಧ್ಯದ ಅಂತಸ್ತಿನಲ್ಲಿ ಬಲಕ್ಕೆ ಕಡಗೋಲ ಕೃಷ್ಣ ದೇವರ, ಹಾಗೆಯೇ ಕೆಳ ಅಂತಸ್ತಿನ ಮಧ್ಯವರ್ತಿ ಸ್ಥಳದಲ್ಲಿ ಶ್ರೀ ಲಕ್ಷ್ಮೀನಾರಾಯಣ ದೇವರ ಚಿಕ್ಕ ಹಾಗೂ ಅತ್ಯಂತ ಸುಂದರ ಪ್ರತಿಮೆಗಳಿವೆ. ಹಾಗೆಯೇ ಶ್ರೀ ವೀರವಿಠಲ ದೇವರ ಸಭಾಂಗಣದಲ್ಲಿ ಬಲಪಾರ್ಶ್ವಕ್ಕೆ ದಕ್ಷಿಣಾಭಿಮುಖವಾಗಿ ಸಾಧನಾ ಮಾರುತಿಯ ಗುಡಿ ಇದೆ. ಇಲ್ಲಿ ಆಸ್ತಿಕ ಭಕ್ತರು ಬಂದು ಶ್ರದ್ಧೆಯಿಂದ ಸೇವೆಯನ್ನು ಸಲ್ಲಿಸಿ ತಮ್ಮ ಕಷ್ಟಗಳ ಶೀಘ್ರ ಪರಿಹಾರಕ್ಕಾಗಿ ಪ್ರಾರ್ಥಿಸಿದರೆ ಮಾರುತಿಯೂ ಕೂಡ ತನ್ನ ಭಕ್ತರ ಅಭೀಷ್ಟಗಳನ್ನು, ಇಷ್ಟಾರ್ಥಗಳನ್ನು, ಮನೋಭಿಲಾಷೆಯನ್ನು ಶೀಘ್ರವಾಗಿ ನೆರವೇರಿಸುತ್ತಾನೆ ಎನ್ನುವ ಪ್ರತೀತಿ, ನಂಬಿಕೆ ಇಲ್ಲಿದೆ. ಇನ್ನು ಈ ಮಠದಲ್ಲಿ ಸಮಗ್ರ ವರ್ಷ ನಿರಂತರವಾಗಿ ಹಬ್ಬ ಹರಿದಿನಗಳ ಆಚರಣೆ ನಡೆಯುತ್ತಲೇ ಇರುವುದರಿಂದ ಸದಾಕಾಲ ಉತ್ಸವದ ಉಲ್ಲಾಸಮಯ ಹಾಗೂ ಸಕಾರಾತ್ಮಕ ವಾತಾವರಣ ಇಲ್ಲಿ ಕಂಡುಬರುತ್ತದೆ. ಅಷ್ಟೇ ಅಲ್ಲದೆ ಯುಗಾದಿ ಪಲ್ಲಕ್ಕಿ ಉತ್ಸವ, ರಾಮನವಮಿ, ಹನುಮ ಜಯಂತಿಯಂತಹ ಕಾರ್ಯಕ್ರಮಗಳು, ಹಾಗೆಯೇ ಪರ್ತಗಾಳಿ ಮಠ ಪರಂಪರೆಯ ಯತಿಗಳ ಆರಾಧನಾ ಮಹೋತ್ಸವವೂ ಸಹ ಇಲ್ಲಿ ಕಾಲಕಾಲಕ್ಕೆ ನಡೆಯುತ್ತಾ ಇರುತ್ತದೆ. ಇನ್ನು ವೃಂದಾವನಗಳು. ಈ ಮಠದ ಆವಾರದಲ್ಲಿ ಈ ಮಠ ಪರಂಪರೆಯ 7ನೆಯ ಗುರುವರ್ಯರಾಗಿದ್ದಂತಹ ಶ್ರೀಮದ್ ದಿಗ್ವಿಜಯ ರಾಮಚಂದ್ರ ತೀರ್ಥ ಶ್ರೀಪಾದಂಗಳರವರ, 11ನೆಯ ಗುರುವರ್ಯರಾಗಿದ್ದಂತಹ ಶ್ರೀಮದ್ ರಮಾಕಾಂತ ತೀರ್ಥ ಶ್ರೀಪಾದಂಗಳರವರ, ಹಾಗೆಯೇ 14ನೆಯ ಗುರುವರ್ಯರಾಗಿದ್ದಂತಹ ಶ್ರೀಮದ್ ಭೂವಿಜಯ ರಾಮಚಂದ್ರ ತೀರ್ಥ ಶ್ರೀಪಾದಂಗಳರವರ ವೃಂದಾವನಗಳು ಇಲ್ಲಿವೆ. ಇನ್ನು ಶ್ರೀಮಠದ 22ನೆಯ ಗುರುವರ್ಯರಾಗಿದ್ದಂತಹ ಶ್ರೀಮದ್ ದ್ವಾರಕಾನಾಥ ಶ್ರೀಪಾದಂಗಳರವರ ದೇಹತ್ಯಾಗ ಮಾಡಿದ ಸ್ಥಳ ಇದು. ಇವರ ವೃಂದಾವನ ಪರ್ತಗಾಳಿಯಲ್ಲಿದೆ. ಇನ್ನು ವಾಸ್ತುಶಿಲ್ಪ. ಇಂದಿನ ತಥಾಕಥಿತ ಆಧುನಿಕ ಯುಗದಲ್ಲಿಯೂ ಸಹ ಇಲ್ಲಿ ಇನ್ನೂ ಕೂಡ ಪ್ರಾಚೀನ ಕಾಲದ ವಾಸ್ತುಶಿಲ್ಪ ಉಳಿದಿರುವುದು, ಅಲ್ಲಿನ ಮಂದಿ ಅದನ್ನು ಇಂದಿಗೂ ಕೂಡ ಹಾಗೆಯೇ ಉಳಿಸಿಕೊಂಡು ಬಂದಿರುವುದು ಪ್ರಶಂಸಾರ್ಹ. ಇಲ್ಲಿ ನೀವು ಒಂದಂಶ ಗಮನಿಸಿದ್ದೀರಾ, ಈ ಮಠ ಆಗಿರಬಹುದು, ಇಲ್ಲ ಶ್ರೀ ಲಕ್ಷ್ಮೀನಾರಾಯಣ ಮಹಾಮಾಯ ದೇವಸ್ಥಾನ, ಆರ್ಯದುರ್ಗ, ಇಲ್ಲ ಕುಂಡೋದರಿ ದೇವಸ್ಥಾನ ಆಗಿರಬಹುದು, ಇಲ್ಲ ಇಲ್ಲೇ ಸನಿಹದಲ್ಲಿರುವಂತಹ ಇನ್ಯಾವುದೇ ಕುಲ ದೇವಸ್ಥಾನ ಆಗಿರಬಹುದು, ಇವೆಲ್ಲದರಲ್ಲಿ ಕೆಲವು ಅಂಶಗಳು ಸಮಾನವಾಗಿವೆ. ಇವು ಇಲ್ಲಿ ಪ್ರತಿಷ್ಠಾಪನೆಗೊಂಡಂತಹ ಕಾಲಮಾನ ಆಲ್ಮೋಸ್ಟ್ ಸೇಮ್, ಇಲ್ಲ ಟೈಮ್ ಗ್ಯಾಪ್ ಎನ್ನುವಂಥದ್ದು ತೀರಾ ಕಡಿಮೆ ಅನ್ನಬಹುದು. ಹಾಗೆಯೇ ನೀವು ಇವೆಲ್ಲದರ ಮೂಲ ಹುಡುಕುತ್ತಾ ಹೋದರೆ ಇದರ ಒಂದು ಎಳೆ ಗೋವಾಕ್ಕೆ ಕನೆಕ್ಟ್ ಆಗುತ್ತೆ. ಇದರ ಬಗ್ಗೆ ದೇವದರ್ಶನ ಸರಣಿಯ ಮುಂದಿನ ಸಂಚಿಕೆಯಲ್ಲಿ ನಾವು ನೋಡಲಿರುವಂತಹ ಆರ್ಯದುರ್ಗ ದೇವಸ್ಥಾನದ ವಿಡಿಯೋದಲ್ಲಿ ಹೇಳಲಿದ್ದೇನೆ. ಸೊ ಆ ವಿಡಿಯೋವನ್ನು ತಪ್ಪದೇ ವೀಕ್ಷಿಸಿ. ಇನ್ನು ಈ ದೇವಾಲಯದ ಬಗ್ಗೆ ನನ್ನಿಂದ ಬಿಟ್ಟು ಹೋದಂತಹ, ನಿಮಗೆ ತಿಳಿದಿರುವಂತಹ ಯಾವುದೇ ಮಾಹಿತಿ ಇದ್ದಲ್ಲಿ ದಯವಿಟ್ಟು ಕಮೆಂಟ್ ಸೆಕ್ಷನ್ನಲ್ಲಿ ಖಂಡಿತ ತಿಳಿಸಿ. ಇದಾಗಿತ್ತು ವೀಕ್ಷಕರೇ ದೇವದರ್ಶನ ಸರಣಿಯ 7ನೆಯ ಸಂಚಿಕೆ. ಮುಂದಿನ
ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ದೇವತಾ ದರ್ಶನದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.